ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದ್ರೆ, ಸೊ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ 333 ರುಪೀಸ್ ನ ಇಟ್ಟಿದೀವಿ. ಈ ಒಂದು 333 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಥ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಸೊ ಫೋನ್ ಅಲ್ಲೇ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತೀವಿ. ಸೊ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ನೀವು ಖಂಡಿತವಾಗ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಒಂದು 333 ಆಫರ್ 2 days ಇರುತ್ತೆ. ಇವತ್ತು ಮತ್ತೆ ನಾಳೆ 2 days ಇರುತ್ತೆ ಅಷ್ಟೇ. ಸೊ ಈ ಒಂದು 333 ರುಪೀಸ್ ನ ರೀಡಿಂಗ್ ತಗೊಂಡ್ರೆ ನಾವು ನಿಮ್ಗೆ 2 ಬ್ರೇಸ್ಲೆಟ್ಸ್ ಅಲ್ಲಿ 1 ಬ್ರೇಸ್ಲೆಟ್ ಫ್ರೀ ಆಗಿ ಕೊಡ್ತಾ ಇದೀವಿ. ಸೊ 2 ಬ್ರೇಸ್ಲೆಟ್ ಯಾವ್ದು ಅಂದ್ರೆ ರೋಡ್ ಸ್ಕಾಟ್ಸ್ ಮತ್ತೆ ಪೈರೇಟ್ ಕ್ರಿಸ್ಟಲ್ಸ್ ಅಂತ. ಸೊ ಪೈರೇಟ್ ಕ್ರಿಸ್ಟಲ್ಸ್ ಬಂದು ನಿಮ್ಗೆ ಕರಿಯರ್ ಗ್ರೋತ್ ಆಗುತ್ತೆ. ಸೊ ಇಲ್ಲ ನನ್ಗೆ ರಿಲೇಶನ್ಶಿಪ್ ಅಥವಾ ಮ್ಯಾರೇಜ್ ಲೈಫ್ಗೆ ಒಂದು ಕ್ರಿಸ್ಟಲ್ಸ್ ಬೇಕಂದ್ರೆ ರೋಸ್ ಸ್ಕಾಟ್ ಕ್ರಿಸ್ಟಲ್ಸ್ ಇದೆ. ಇವೆರಡು ಕ್ರಿಸ್ಟಲ್ ಯಾವ ಕ್ರಿಸ್ಟಲ್ಸ್ ನೀವು ನಮಗೆ ಆರ್ಡರ್ ಮಾಡ್ತೀರಾ ಫ್ರೀಯಾಗಿ, ಅದು ನಿಮ್ಮ ಮನೆ ಬಾಕ್ಲಿಗೆ ಅಡ್ರೆಸ್ ನೀವು ನಮ್ಗೆ ಕಳಿಸ್ಕೊಟ್ರೆ ಥ್ರೂ ಕೊರಿಯರ್ ನಿಮ್ಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತೀನಿ. ಸೊ ಕ್ರಿಸ್ಟಲ್ಸ್ ಬೇಕು, ತುಂಬಾ ಜನಕ್ಕೆ ಇಷ್ಟ ಇರುತ್ತೆ ಬ್ರೇಸ್ಲೆಟ್ಸ್ ನಾವು ವೇರ್ ಮಾಡ್ಬೇಕು ಅಂತ. ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಕ್ರಿಸ್ಟಲ್ ಬ್ರೇಸ್ಲೆಟ್ ತುಂಬಾ ಕಾಸ್ಟ್ಲಿ ಇರುತ್ತೆ. ಅದು ಒರಿಜಿನಲ್ ಕ್ರಿಸ್ಟಲ್ಸ್ ಅಂದ್ರೂ ಕೂಡ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಮೋರ್ ದೆನ್ 800, 900, 1000, 2000, 3000 ಮೇಲೆ ಹೋಗುತ್ತೆ. ಸೊ ನಮಗೆ ಫ್ರೀಯಾಗಿ ಕ್ರಿಸ್ಟಲ್ ಸಿಗುತ್ತೆ ಈ ಒಂದು 333 ರುಪೀಸ್ ರೀಡಿಂಗ್ ತಗೊಂಡ್ರೆ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ತೀನಿ. ಸೊ ಏನಪ್ಪಾ ಅಂತ ಅಂದ್ರೆ, ನಿಮ್ಮ ಪಾರ್ಟ್ನರ್ ಅವರ ಆಲೋಚನೆಗಳೇನಿದೆ, ನಿಮ್ಮ ಮೇಲೆ ಅವ್ರಿಗೆ ಯಾವ ಒಪಿನಿಯನ್ ಇದೆ, ಅಭಿಪ್ರಾಯಗಳಿದೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳುತ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರ, ನಿಮ್ಮ ಮೇಲೆ ನಿಮ್ಮ ಪಾರ್ಟ್ನರ್ಗೆ ಯಾವ ಅಭಿಪ್ರಾಯ ಇದೆ, ಯಾವ ಒಪಿನಿಯನ್ ಇದೆ ಅನ್ನೋದನ್ನ ನೋಡೋಣ. ಲೆಟ್ಸ್ ಬಿಗಿನ್. 6 of Swords ಇದೆ, Page of Pentacles, Justice ಇದೆ, ಓಕೆ, and Strength card ಇದೆ, and we have 9 of Cups. ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ನೀವು ನೋಡಬಹುದು ಏಸ್ ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ವಿ ಹ್ಯಾವ್ ಏಸ್ ಆಫ್ ಕಪ್ಸ್ ಬಾಟಮ್ ಆಫ್ ದಿ ಕಾರ್ಡ್, ಅಂಡ್ 9 ಆಫ್ ಕಪ್ಸ್ ಇದೆ, ಸ್ಟ್ರೆಂತ್ ಕಾರ್ಡ್ ಇದೆ, ಜಸ್ಟಿಸ್ ಇದೆ, ಪೇಜ್ ಆಫ್ ಪೆಂಟಿಕಲ್ಸ್ ಮತ್ತೆ 6 ಆಫ್ ಸೋರ್ಡ್ಸ್. ಸೊ ಇಷ್ಟು ಕಾರ್ಡ್ಸ್ ನಿಮಗಾಗಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಇಂದ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ನೋಡಿ, ಫಸ್ಟ್ ಆಫ್ ಆಲ್ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಯಾವ ಅಭಿಪ್ರಾಯ ಇದೆ ಅಂದ್ರೆ, ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ಯಾವಾಗ್ಲೂ ನಿಮ್ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ, ಎಲ್ಲೊಂದ್ ಕಡೆ ಅವರ ಲೈಫ್ ಅಲ್ಲಿ ಅವ್ರು ಯಾವ ತರ ಇದ್ದಾರೆ ಅದೇ ರೀತಿ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡಿದೀರಾ. ಸೊ ನೀವ್ ಯಾವ್ದೇ ಕಾರಣಕ್ಕೂ ನೀನ್ ಈ ತರ ಚೇಂಜ್ ಆಗ್ಬೇಕು, ನಿನ್ನ ಸ್ಟೈಲ್ ಚೇಂಜ್ ಮಾಡ್ಕೋ, ಅಥವಾ ಅವ್ರು ನೋಡು ಇವ್ರು ನೋಡು ಅಂತ ನೀವ್ ಯಾವ್ದೇ ಕಾರಣಕ್ಕೂ ನಿಮ್ಮ ಪಾರ್ಟ್ನರ್ಗೆ ನೀವು ಕಂಪೇರೇ ಮಾಡಿಲ್ಲ. ಸೊ ಇದು ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಮಲ್ಲಿ ಇಷ್ಟ ಆಗುವಂತ ಗುಣ ಅಂತ ಹೇಳ್ಬೋದು. ಸೊ ತುಂಬಾ ಜನನ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಹೇಳ್ತಿರ್ತಾರೆ ಅವರ ಪಾರ್ಟ್ನರ್, ನೋಡು ಅವ್ರು ಯಾವ ತರ ಇದಾರೆ, ನೀನ್ ಯಾಕೆ ಹಿಂಗಿಲ್ಲ, ನೀನ್ ಚೇಂಜ್ ಆಗುವಂತ ಕಂಪೇರ್ ಮಾಡಿ ಚುಚ್ಚಿ ಮಾತಾಡ್ತಿರ್ತಾರೆ. ಅಂತವ್ರ ನಡುವೆ ನೀವು ಅವ್ರ ಲೈಫ್ ಅಲ್ಲಿ ಯಾವ ತರ ಇದ್ದಾರೆ ಅದೇ ರೀತಿ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡಿದೀರಾ. ನೀವು ಯಾವ್ದೇ ಕಾರಣಕ್ಕೂ ಚೇಂಜ್ ಆಗುವಂತ ನೀವು ಡಿಮ್ಯಾಂಡ್ ಮಾಡಿಲ್ಲ, ಅಥವಾ ಒಂದು ಸೊಸೈಟಿಗೋಸ್ಕರ ನೀನ್ ಹಿಂಗೆ ಇರ್ಬೇಕು ಅಂತ ನೀವು ಯಾವ್ದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಹಾಕಿಲ್ಲ. ಇದೆಲ್ಲಾನು ನೋಡಿದಾಗ ನಾನು ತುಂಬಾನೇ ಬ್ಲೆಸ್ ಆಗಿದ್ದೀನಿ, ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿರೋದು ಅಂತ ನಿಮ್ಮ ಪಾರ್ಟ್ನರ್ಗೆ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ಗೆ ತುಂಬಾನೇ ನೀವು ಅವ್ರಿಗೆ ಹೆಲ್ಪ್ ಕೂಡ ಮಾಡಿರ್ಬೋದು. ಸೊ ಎಷ್ಟು ಹೆಲ್ಪ್ ಮಾಡಿದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಯು ಕಾಂಟ್ ಇಮ್ಯಾಜಿನ್. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ನನ್ನ ವ್ಯಕ್ತಿ ನನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಯಾರು ನನಗೆ ಕೈ ಹಿಡ್ದೇ ಇರೋಂಥ ಸಮಯದಲ್ಲಿ ಇವರು ನನ್ನ ಕೈ ಹಿಡಿದಿದ್ದಾರೆ. ಸೊ ಫೈನಾನ್ಷಿಯಲಿ ಆಗಿರ್ಬೋದು, ಫಿಸಿಕಲಿ, ಮೆಂಟಲಿ, ಇಮೋಷನಲಿ ದಿಸ್ ಪರ್ಸನ್ ಇಸ್ ಕನೆಕ್ಟೆಡ್ ವಿತ್ ಯು ಅಂತಾನೆ ಹೇಳ್ಬೋದು. ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ದ ಪಾಸ್ಟ್. ಸೊ ಅವ್ರ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಮೇ ಬಿ ಪಾಸ್ಟ್ ಅಲ್ಲಿ ಅವರ ಲೈಫ್ ಅಲ್ಲಿ ತುಂಬಾನೇ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ರಿಲೇಶನ್ಶಿಪ್ ಅಂತ ಬಂದಾಗ, ಅಥವಾ ಸಂಬಂಧ ಅಂತ ಬಂದಾಗ, ಲವ್ ಅಂತ ಬಂದಾಗ ಅವ್ರಿಗೆ ತುಂಬಾನೇ ಮಲ್ಟಿಪಲ್ ಬ್ರೇಕಪ್ಸ್ ಆಗಿರ್ಬೋದು. ಅದರಿಂದ ತುಂಬಾನೇ ಅವ್ರಿಗೆ
ತುಂಬಾನೇ ಟ್ರಾಮಾ ಇಂದ, ಡಿಪ್ರೆಷನ್ ಇಂದ ನೀವು ಅವ್ರನ್ನ ಹೀಲ್ ಮಾಡಿದ್ದೀರಾ ಅಂತಾನೂ ಕೂಡ ಹೇಳ್ಬೋದು. ಸೊ ಡೆಫಿನೆಟ್ಲಿ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವರ ಜೀವನದಲ್ಲಿ, ನಿಮ್ಮ ಪಾರ್ಟ್ನರ್. ಸೊ ಅಂತ ವ್ಯಕ್ತಿನ ಕಷ್ಟದ ಸಮಯದಲ್ಲಿ ಕೈ ಹಿಡ್ದಿದ್ದೀರಾ, ಅವ್ರನ್ನ ಹೀಲ್ ಮಾಡಿದ್ದೀರಾ, ಅವ್ರ ಒಬ್ಬಂಟಿ ಆಗಿದ್ದಾಗ ಅವ್ರ ಕೈ ಹಿಡ್ದಿದ್ದೀರಾ, ಕೈ ಜೋಡಿಸಿದ್ದೀರಾ. ಅಂಡ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ತುಂಬಾನೇ ನಿಮ್ಮ ಮೇಲೆ ಎಷ್ಟೇ ಕೋಪ ಇದ್ರು, ಎಷ್ಟೇ ಬೇಜಾರಿದ್ರು, ಅದನ್ನ ನೀವು ಅಂದ್ರೆ ಅವ್ರಿಗೆ ಎಷ್ಟೇ ಬೇಜಾರಿದ್ರು ಅಥವಾ ಏನೇ ಒಂದು ಅವ್ರ ಲೈಫಲ್ಲಿ ಪ್ರಾಬ್ಲಮ್ಸ್ ಇದ್ರು ಅವ್ರಿಗೆ ನಿಮಗ್ ಬೆಲೆ ಕೊಡ್ತಾರೆ. ನೀವೇನಾದ್ರೂ ಕಾಲ್ ಮಾಡಿದಾಗ, ಮೆಸೇಜ್ ಮಾಡಿದಾಗ ಟಕ್ ಅಂತ ರಿಪ್ಲೈ ಮಾಡ್ತಾರೆ, ಅಥವಾ ರಿಪ್ಲೈ ಮಾಡಿಲ್ಲ ಅಂದ್ರೆ ಮೇ ಬಿ ಅವರೇ ನೋಡಿದ ತಕ್ಷಣ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಇದೆಲ್ಲಾನು ನಂಗೆ ಕಾಣಿಸ್ತಾ ಇದೆ. ಬಟ್ ಸ್ಟ್ರೆಂತ್ ಇರೋದ್ರಿಂದ ಅವರ ಸ್ಟ್ರೆಂತೇ ನೀವಾಗಿದ್ದೀರಾ. ಅಂಡ್ ನೀವು ಎಷ್ಟು ಅವ್ರಿಗೆ ಪ್ರೀತಿ ಕೊಡ್ತೀರಾ ಅಂತ ಅಂದ್ರೆ ಅವ್ರಿಗೆ ಆ ಪ್ರೀತಿ ತಗೊಂಡ್ ಅವ್ರಿಗೆ ಒಂಥರ ಪ್ರೀತಿ ಅಂದ್ರೆ ಇಷ್ಟು ಸುಖವಾಗಿರುತ್ತಾ ಪ್ರೀತಿ ಅಂತ ಅಂದ್ರೆ ದೇ ನೆವರ್ ಥಾಟ್ ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾರೆ, ಇಂಥ ಪ್ರೀತಿ ನನಗೆ ಕೊಡ್ತಾರೆ ಅಂತ ಅವ್ರು ಯಾವತ್ತಿಗೂ ಅನ್ಕೊಂಡಿರ್ಲಿಲ್ಲ. ಸೊ ನೀವು ಅವ್ರ ಲೈಫಲ್ಲಿ ಬಂದ ಮೇಲೆ ಅವರ ಜೀವನನೇ ಚೇಂಜ್ ಆಗಿದೆ. ಅಂದ್ರೆ ಅವ್ರು ಯೋಚನೆ ಮಾಡುವಂತ ರೀತಿ ಆಗಿರ್ಬೋದು, ಅವರ ಲೈಫ್ ಆಗಿರ್ಬೋದು, ಅಥವಾ ಆಗಿರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ಅವರು ಚೇಂಜಸ್ ಮಾಡ್ಕೊಂಡಿದ್ದಾರೆ ನಿಮಗೋಸ್ಕರ. ಸೊ ಯಾಕಂತಂದ್ರೆ ಒಂದು ವ್ಯಕ್ತಿಗೆ ತುಂಬಾ ಶಾರ್ಟ್ ಟೆಂಪರ್ ಇರ್ಬೋದು, ತುಂಬಾ ಬೇಗ ಕೋಪ ಮಾಡ್ಕೋತಾರೆ. ಸೊ ಈ ಒಂದು ವ್ಯಕ್ತಿಯ ಯೋಚನೆಗಳೆಲ್ಲ ಹೆಂಗಿರುತ್ತೆ ಅಂದ್ರೆ, ನನ್ನ ವ್ಯಕ್ತಿ ಜೊತೆಗೆ ನಾನು ಈ ತರ ರೂಢ್ ಆಗಿದ್ರೆ ಮೇ ಬಿ ಅವ್ರಿಗೆ ಇಷ್ಟ ಆಗಲ್ಲ. ನೀವು ತುಂಬಾ ಸೆನ್ಸಿಟಿವ್ ಇರ್ಬೋದು, ಏನೇ ಒಂದು ಮಾತಾಡಿದ್ರು ಕೆಲವೊಂದು ವಿಚಾರಗಳನ್ನ ನಿಮ್ ಮನ್ಸಿಗೆ ತುಂಬಾ ಅನ್ಕೊಂತೀರ. ಸೊ ಇದೆಲ್ಲ ನಿಮ್ಮ ವ್ಯಕ್ತಿ ಗೊತ್ತಿದೆ. ಸೊ ನನ್ನ ವ್ಯಕ್ತಿ ತುಂಬಾನೇ ಸೆನ್ಸಿಟಿವ್ ಅಂಡ್ ಅವ್ರಿಗೆ ಈ ತರ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಒಂದು ಬದಲಾವಣೆ ಅವರಲ್ಲಿ ಆಗಿದೆ. ಸೊ ಇದೆಲ್ಲ ನೋಡಿದಾಗ ಒಬ್ಬ ವ್ಯಕ್ತಿಗೆ ಚೇಂಜ್ ಆಗ್ತಾನೆ ಅಂತ ಅಂದ್ರೆ ನಿಮ್ಮ ಪ್ರೀತಿ ಅವ್ರನ್ನ ಎಷ್ಟು ಮಟ್ಟಿಗೆ ಚೇಂಜ್ ಮಾಡಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅವರ ಲೈಫ್ ಅಲ್ಲಿ ಯು ಆರ್ ದ ಗಿಫ್ಟ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಯಾಕಂತಂದ್ರೆ ಒಂದು ಕಷ್ಟದ ಸಮಯದಲ್ಲಿ, ಒಂದು ಕೆಟ್ಟದ ಸಮಯದಲ್ಲಿ ಅವ್ರ ಲೈಫಲ್ಲಿ ನೀವು ಬಂದಿದ್ದೀರಾ. ಸೊ ಆವಾಗಿಂದ ಇವತ್ತಿನವರೆಗೂ ನೀವು ಅವ್ರನ್ನ ಜಡ್ಜೇ ಮಾಡಿಲ್ಲ. ಸೊ ಇದೆಲ್ಲಾನು ಅವ್ರಿಗೆ ಅನ್ಸುತ್ತೆ. ಸೊ ಜಸ್ಟಿಸ್ ಇರೋದ್ರಿಂದ ಯು ನೆವರ್ ಜಡ್ಜ್ ದಿಸ್ ಪರ್ಸನ್. ನೀವು ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರ ಲೈಫಲ್ಲಿ ಪಾಸ್ಟ್ ಅಲ್ಲಿ ಏನೆಲ್ಲ ಆಗಿದೆ ಅವ್ರ ಜೀವನದಲ್ಲಿ ಎಲ್ಲಾನು ಕೂಡ ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ಬೋದು, ಹೇಳ್ಕೊಂಡಿರ್ಬೋದು. ಬಟ್ ಅದೆಲ್ಲ ಹೇಳ್ಕೊಂಡಿದ್ರು ಕೂಡ ನೀವು ಅವ್ರನ್ನ ಜಡ್ಜ್ ಮಾಡಿಲ್ಲ. ಸೊ ನೀವು ಅವರ ಲೈಫಲ್ಲಿ ಅವ್ರು ಯಾವ ತರ ಬದುಕ್ತಿದ್ದಾರೆ, ಅವ್ರ ಲೈಫಲ್ಲಿ ಯಾವ ತರ ಅವ್ರು ಇದ್ದಾರೆ, ಅವ್ರ ಕ್ಯಾರೆಕ್ಟರು, ಅವರ ಬಿಹೇವಿಯರು ಎಲ್ಲಾನು ತಿಳ್ಕೊಂಡೆ ನೀವು ಇಂಥವ್ರ ಜೊತೆನೆ ಇರ್ಬೇಕಂತ ಒಂದು ನಿಷ್ಕಲ್ಮಶವಾಗಿ ಇವ್ರನ್ನ ನೀವು ಇಷ್ಟಪಟ್ಟಿದ್ದೀರಾ, ಪ್ರೀತಿ ಮಾಡಿದ್ದೀರಾ. ಅಂಡ್ ತುಂಬಾನೇ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಫಾರ್ ಯು. ಸೊ ಥ್ಯಾಂಕ್ ಯು ಅಂತ ತುಂಬಾ ಸತಿ ಅವರ ಮನಸ್ಸಿನಲ್ಲಿ ಅನ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಂಥ ವ್ಯಕ್ತಿನ ನನ್ನ ಜೀವನದಲ್ಲಿ ಕಳಿಸಿದ್ದಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ಇವರು ಗ್ರೇಟ್ಫುಲ್ ಆಗಿದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಕೆಲವೊಂದ್ಸತಿ ಅವ್ರಿಗೆ ಅನ್ಸುತ್ತೆ, ನಾನು ತುಂಬಾ ರೂಢಾಗಿ ನಡ್ಕೋತಾ ಇದ್ದೀನಿ ನನ್ನ ಪಾರ್ಟ್ನರ್ ಜೊತೆಗೆ, ಅಥವಾ ನಿಮ್ದೇನು ತಪ್ಪಿಲ್ಲ ಅಂತ ಅಂದ್ರೂ ಮೇ ಬಿ ಅವರು ನಿಮ್ಗೆ ತುಂಬಾ ಬೈತಾರೆ, ಅಥವಾ ಅವ್ರಿಗೆ ಏನಾದ್ರು ಕೋಪ ಇದ್ದಾಗ ಕೋಪನೆಲ್ಲ ನಿಮ್ಮ ಮೇಲೆ ತೋರಿಸ್ತಾರೆ. ಅದೆಲ್ಲ ಮಾಡಿದ್ರು ಕೂಡ ನೀವು ತುಂಬಾನೇ ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ, ರಿಯಾಕ್ಟ್ ಮಾಡಲ್ಲ. ಯು ಅಕ್ಸೆಪ್ಟೆಡ್ ದಟ್ ಪರ್ಸನ್. ಅವರು ನಿಮ್ಮನ್ನ ಅಷ್ಟೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನಿಮ್ಮಿಬ್ಬರ ಮಧ್ಯ ಆ ಒಂದು ಜಂಟಿಯಾದಂತ ವಾಗ್ವಾದ ನಡೆಯೋದಾಗ್ಲಿ, ಡಿಬೇಟ್ ನಡೆಯೋದಾಗ್ಲಿ ನಡೆಯಲ್ಲ. ಸೊ ಇಲ್ಲಿ ಒಬ್ರು ಕೂಗಾಡ್ತಿದ್ದಾರೆ ಅಂದ್ರೆ ಒಬ್ರು ಸೈಲೆಂಟ್ ಆಗಿರ್ತೀರಾ, ಒಬ್ರು ಸೈಲೆಂಟ್ ಆಗಿದ್ದಾರೆ ಅಂತ ಅಂದ್ರೆ ಇನ್ನೊಬ್ರು ಅಂದ್ರೆ ಆ ಒಂದು ರಿಯಾಕ್ಷನ್ ಅಲ್ಲಿ ಇರ್ತಾರೆ. ಸೊ ಈ ರೀತಿ ನಿಮ್ಮಿಬ್ರ ಮಧ್ಯ ಇದೆ. ಬಟ್ ವೆಲ್ ಬ್ಯಾಲೆನ್ಸ್ಡ್ ಆಗಿದೆ ನಿಮ್ಮ ಕನೆಕ್ಷನ್. ಸೊ ಯಾವುದೇ ಒಂದು ಸಮಯದಲ್ಲೂ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬಿಟ್ಕೊಟ್ಟಿಲ್ಲ, ಅಥವಾ ನೀವು ಅವ್ರನ್ನ ಬಿಟ್ಕೊಟ್ಟಿಲ್ಲ. ಸೊ ಖಂಡಿತವಾಗ್ಲೂ ನೀವಿಬ್ರು ತುಂಬಾ ಚೆನ್ನಾಗಿರ್ತೀರಾ, ಸುಖವಾಗಿ ಬಾಳ್ತೀರಾ ಅಂತ ಕಾಡಲ್ಲಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಮೇಲೆ ಒಂದು ವ್ಯಕ್ತಿಗೆ ಒಳ್ಳೆ ಅಭಿಪ್ರಾಯ ಇರೋದ್ರ ಜೊತೆಗೆ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕಳ್ಕೊಳಕ್ ಇಷ್ಟಪಡೋದಿಲ್ಲ. ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇರ್ಬೇಕು ಅಂತ ಅವ್ರಿಗೆ ಆಸೆ ಇದೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.